ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಏನಾಗಬಹುದು? ಮೈನ್ ಸ್ಟ್ರೀಮ್ ಮಾಧ್ಯಮಗಳು, ಒಂದಷ್ಟು ರಾಜಕೀಯ ವಿಶ್ಲೇಷಕರು ಇಲ್ಲ ಬಿಜೆಪಿ NDA 130 ಸ್ಥಾನ ಗಳಿಸುತ್ತೆ, ಉಳಿದವರು ಒಂದು 70 ಸ್ಥಾನ ಗಳಿಸಬಹುದು ಅಂತ ಸಾರಸಟ್ಟಾಗಿ ತಳ್ಳಿ ಹಾಕ್ತಿರುವಂಥದ್ದು. ಆದರೆ ಅಲ್ಲಿ ಗ್ರೌಂಡ್ನಲ್ಲಿ ಓಡಾಡ್ತಿರುವಂತಹ ಅತ್ಯಂತ ಹಿರಿಯ ಪತ್ರಕರ್ತರು ಅನಿಸಿಕೊಂಡವರು, ಮೈನ್ ಸ್ಟ್ರೀಮ್ ಮಾಧ್ಯಮಗಳನ್ನು ತೊರೆದು ಬಂದು ಸತ್ಯ ಹೇಳೋದಕ್ಕೆ ನಿಂತಿರುವಂತಹ ಪುಣ್ಯ ಪ್ರಸನ್ನ ವಾಜಪೇಯಿ, ಅಜಿತ್ ಅಂಜುಮ್ ಅಂತಹ ಅತ್ಯಂತ ಹಿರಿಯ ನಾಯಕರು, ಅತ್ಯಂತ ಹಿರಿಯ ಪತ್ರಕರ್ತರು ಬೇರೆಯದ್ದೇ ಲೆಕ್ಕಾಚಾರಗಳನ್ನು ಕೊಡ್ತಿದ್ದಾರೆ. ಅವರು ಹೇಳ್ತಿದ್ದಾರೆ 7 ಮಂದಿ ನಾಯಕರು ಯಾವ ರೀತಿಯ ಲೆಕ್ಕಾಚಾರಗಳನ್ನು ಇಡ್ತಾರೆ, ಅವರು ಮಾಡುವ ತಪ್ಪುಗಳು ಸರಿಗಳು ಎಲ್ಲವೂ ಕೂಡ ಲೆಕ್ಕ ಹಾಕೊಂಡ್ರೆ ರಿಸಲ್ಟ್ ಏನಾಗುತ್ತೆ ಅನ್ನುವಂತಹ ಸ್ಪಷ್ಟ ಚಿತ್ರಣವನ್ನು ಕೊಟ್ಟಿರುವಂಥದ್ದು. ಯಾರು 7 ಜನ? ಒಂದು, ಪ್ರಧಾನಿ ನರೇಂದ್ರ ಮೋದಿ. ಯಾಕಂದ್ರೆ ಬಿಜೆಪಿ ಮತ್ತು RSS ನಾಯಕರು ಕೂಡ ಒಪ್ಪುವ ಮತ್ತು ಮೆಚ್ಚುವ ಕಾರಣ ಏನಂದ್ರೆ, ಮೋದಿ ಬಂದ್ರೆ ವೋಟ್ ಪುಲ್ ಮಾಡ್ತಾರೆ, ಮತದಾರರನ್ನ ಸೆಳೀತಾರೆ, 2-3% ಈಸಿಯಾಗಿ ಬಿಜೆಪಿ ಪಾಲಾಗುತ್ತೆ ಅಥವಾ NDA ಪಾಲಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. 2020ರಲ್ಲಿ ಬಿಜೆಪಿ 19.46% ವೋಟ್ ಶೇರ್ ಪಡ್ಕೊಂಡು ಸುಮಾರು 74 ಸ್ಥಾನಗಳನ್ನು ಗೆದ್ದಿತ್ತು. ಹೇಳಿ ಕೇಳಿ, ಪ್ರಧಾನಿ ಮೋದಿ ಕೂಡ OBC. ಆ ಕಾರಣಕ್ಕೋಸ್ಕರ OBC, ಯಾಕಂದ್ರೆ ಅಲ್ಲಿ ಸರಿಸುಮಾರು 42% OBC ಇದೆ. EBC ಅಂಡ್ OBC, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್, ಕುರ್ಮಿ ಕುಶ್ವಾ, OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಅದರಲ್ಲಿ ಯಾದವ್ ಸೇರಿದಂತೆ ಸಾಕಷ್ಟು ಜನ ಬರ್ತಾರೆ. ಈ ಲೆಕ್ಕಾಚಾರದಲ್ಲಿ ಪ್ರಧಾನಿ ಮೋದಿ ಅವರು OBC ಮತದಾರರ ಮೇಲೆ ಪ್ರಭಾವ ಬೀರಿದ್ರೆ ಬಿಜೆಪಿಯ ಮತಗಳ ಪಾಲು ಏನು 19 ಪಾಯಿಂಟ್ ಇತ್ತು, ಅದು 20-22% ಹೆಚ್ಚಾಗಬಹುದು. ಇದೇನಾದರೂ ಸಾಧ್ಯ ಆದರೆ ಕಳೆದ ಚುನಾವಣೆಯಲ್ಲಿ 74 ಸ್ಥಾನ ಗೆದ್ದಿದ್ದಂತಹ ಬಿಜೆಪಿ 10-15 ಸ್ಥಾನ ಹೆಚ್ಚು ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನೋ ತಜ್ಞರ ಲೆಕ್ಕಾಚಾರಗಳು ಕೂಡ ಮೋದಿಯವರು ಗೇಮ್ ಚೇಂಜ್ ಮಾಡಬಲ್ಲರು ಅನ್ನೋದನ್ನ ಹೇಳ್ತಿರುವಂಥದ್ದು. ಹಾಗಿದ್ರೆ ಎರಡನೇ ಗೇಮ್ ಚೇಂಜರ್ ಯಾರು? ನೋ ಡೌಟ್ ಅದು ನಿತೀಶ್ ಕುಮಾರ್ ಅವರು, ಬಿಹಾರದ ಮುಖ್ಯಮಂತ್ರಿ, JDU ವರಿಷ್ಠ. ಕಳೆದ 20 ವರ್ಷಗಳಿಂದ ಬಿಹಾರ ರಾಜಕೀಯದಲ್ಲಿ ಒಂದೇ ಹೆಸರು ಕೇಳಿ ಬಂದಿದ್ದು, ಅದು ನಿತೀಶ್ ಕುಮಾರ್. ರಸ್ತೆ, ವಿದ್ಯುತ್, ಕಾನೂನು ಸುವ್ಯವಸ್ಥೆ ಸುಧಾರಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ನಿತೀಶ್ ಕುಮಾರ್ ಅವರು ಶ್ರಮಿಸಿದ್ದಾರೆ. ಹೇಳಿ ಕೇಳಿ ಕುರ್ಮಿ ಸಮಾಜದ ನಾಯಕ. ಕುರ್ಮಿ ಮತ್ತು ಕುಶ್ವಾ ಎರಡೂ ಕೂಡ EBCಯಲ್ಲಿ ಬರುವಂತಹ ಅತ್ಯಂತ ಪ್ರಭಾವಿ ಸಮಾಜಗಳು. ಅವರನ್ನು ಲವಕುಶ ಅಂತ ಕೂಡ ಕರೀತಾರೆ, ಲವಕುಶ ಸೂತ್ರ. ಈ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್, EBC ಮತ್ತು ಮಹಾದಲಿತ ಮತದಾರರ ಮೇಲೆ ನಿತೀಶ್ ಕುಮಾರ್ ಅವರು ಒಂದು ಹಂತಕ್ಕೆ ಹಿಡಿತ ಹೊಂದಿದ್ದಾರೆ. ಈ ಸಲ ಕೂಡ 74 ವರ್ಷ ವಯಸ್ಸಿನ ನಿತೀಶ್ ಕುಮಾರ್ ಅವರು ಮತಗಳನ್ನು ಸೆಳೆಯೋದು ಒಂದು ಕಡೆ ಆದರೆ, ಆರೋಗ್ಯದ ಸಮಸ್ಯೆಯ ಚರ್ಚೆಗಳು ಕೂಡ ಈಗ ರಾಜಕೀಯ ವೇದಿಕೆಗಳಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಯಾಕಂದ್ರೆ ಮಾತಾಡ್ತಿದ್ದಾರೆ 74 ವರ್ಷ. ಯಾಕಂದ್ರೆ ಇದೇ ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ, ಅವರ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಒಂದೇ ರೀತಿಯಲ್ಲಿಲ್ಲ, ಅವರಿಗೆ ಕಷ್ಟ ಆಗ್ತಿದೆ, ಆದರೂ ಅವರು ಅಧಿಕಾರದ ಲಾಲಸೆಯಿಂದ ಈಗಲೂ ಕೂಡ CM ಪೋಸ್ಟ್ ಬೇಕು ಅನ್ನುವಂತಹ ಚರ್ಚೆಗಳನ್ನು ಮಾಡ್ತಿದ್ದಾರೆ ಅನ್ನೋದನ್ನ ಹೇಳಿರುವಂಥದ್ದು. 2020ರಲ್ಲಿ ನಿತೀಶ್ ಕುಮಾರ್ ಅವರ JDU 15.39% ವೋಟ್ ಶೇರ್ ಪಡೆಯಿತು, 43 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಯಾಕಂದ್ರೆ ಇವತ್ತು 74ನೇ ವಯಸ್ಸಿನಲ್ಲಿ ಅವರ ವಯಸ್ಸು ಮತ್ತು ಮಾನಸಿಕ ಆರೋಗ್ಯ ಎಲ್ಲವೂ ಕೂಡ ಹೊಸದೊಂದು ರಾಜಕೀಯ ಧ್ರುವೀಕರಣ ಬದಲಾಗ್ತಿದೆ ಅನ್ನೋದನ್ನೇ ಹೇಳ್ತಿರುವಂಥದ್ದು. ಒಂದು ಕಡೆ ಮತದಾರರ ಪಟ್ಟಿಯ ವಿವಾದಗಳು, ಜೊತೆಯಲ್ಲಿ ಚಿರಾಗ್ ಪಾಸ್ವಾನ್ ಜೊತೆಗಿನ ವ್ಯತ್ಯಾಸಗಳು, JDU ಮತ ಈ ಸಲ 10-12% ಕುಸಿಬಹುದು ಅಂತ ಹೇಳಲಾಗ್ತಿದೆ. ಅದರರ್ಥ ಏನು 43 ಸ್ಥಾನಗಳನ್ನು ಗಳಿಸಿತ್ತು 2020ರಲ್ಲಿ JDU, ಅದು 20-30 ಸ್ಥಾನಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳ್ತಿರುವಂಥದ್ದು. ಇನ್ನು ಮೂರನೇ ಗೇಮ್ ಚೇಂಜರ್ ಯಾರು? ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕ. ಕನ್ನಯ್ಯ ಕುಮಾರ್ ಅವರಂತಹ ಯುವ ನಾಯಕರ ಟೀಮ್ ಅನ್ನು ಕಟ್ಟಿಕೊಂಡು ಒಂದು ಮಹಾಗಠಬಂಧನ್ ಮೈತ್ರಿಯನ್ನು ಏನು ಮಾಡ್ಕೊಂಡಿದ್ದಾರೆ. ಬಿಹಾರದಲ್ಲಿ ರಾಹುಲ್ ಗಾಂಧಿ, ಕನ್ನಯ್ಯ ಕುಮಾರ್, ತೇಜಸ್ವಿ ಯಾದವ್ ಅಂತಹ ನಾಯಕರು ಒಂದು ವಿಶೇಷವಾಗಿ ಕಾಣ್ತಿರುವಂಥದ್ದು. ಯಾಕಂದ್ರೆ ಒಂದು ಚುನಾವಣೆಯಲ್ಲಿ ಒಂದೇ ಪಕ್ಷಕ್ಕೆ ಎಲ್ಲರೂ ಮತ ಹಾಕ್ಬಿಡ್ತಾರೆ ಅಂತ ಹೇಳುವಂತಹ ದಡ್ಡತನ ಯಾವ ಸೆಫಾಲಜಿಸ್ಟ್ ಕೂಡ ಮಾಡೋದಿಲ್ಲ. ಯಾಕಂದ್ರೆ 2020ರಲ್ಲಿ ಕಾಂಗ್ರೆಸ್ 9.48% ವೋಟ್ ಶೇರ್ ಜೊತೆಯಲ್ಲಿ 19 ಸ್ಥಾನಗಳನ್ನು ಪಡ್ಕೊಂಡಿತ್ತು. 2015ರಲ್ಲಿ 27 ಸ್ಥಾನ ಪಡ್ಕೊಂಡಿತ್ತು. ಆಗ JDU RJD ಕಾಂಗ್ರೆಸ್ ಮಹಾಗಠಬಂಧನ್ ಇತ್ತು. ಕಾಂಗ್ರೆಸ್ ಈ ಬಾರಿ 60-70 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ.
ಆದರೆ ಅಭಿಪ್ರಾಯ ಸಂಗ್ರಹಣೆ ಮತ್ತು ಯಾವ ಸ್ಥಾನಗಳನ್ನು ಎಲ್ಲಿ ಹೆಚ್ಚು ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ಇಟ್ಕೊಂಡೇನೆ ರಾಹುಲ್ ಗಾಂಧಿ ಅವರು ಮತದಾರರ ಹಕ್ಕುಗಳ ಯಾತ್ರೆ ಮಾಡಿದರು. ಸರ್ ವಿರುದ್ಧ ಬಹುದೊಡ್ಡ ಹೋರಾಟವನ್ನು ಮಾಡಿದ್ರು. ಮತದಾರರ ಪಟ್ಟಿ ಅಕ್ರಮಗಳ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಬಿಹಾರ ಚುನಾವಣೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಿದ್ರು. ತೇಜಸ್ವಿ ಅವರೊಂದಿಗೆ ರಾಹುಲ್ ಯುವ ಮತ್ತು ಅಲ್ಪಸಂಖ್ಯಾತರ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಇಬ್ಬರೂ ಕೂಡ ಸೇರಿಕೊಂಡು ಮಹಾ ಮೈತ್ರಿಕೂಟ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಅತಿ ಪಿಚಡ ನ್ಯಾಯ ಸಂಕಲ್ಪ ಯಾತ್ರೆ ಮಾಡ್ತಾರೆ ಇವರು. ಅತ್ಯಂತ ಹಿಂದುಳಿದ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್ಗೋಸ್ಕರ ವಿಶೇಷ ಪ್ರಣಾಳಿಕೆಯನ್ನು ಮಾಡಿರೋದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಲವಕುಶ್ ತಂತ್ರ ಏನಿತ್ತು JDUದು, ಅದಕ್ಕೆ ಸ್ವಲ್ಪ ಹೊಡೆತ ಬೀಳಬಹುದು. ಇನ್ನು 4ನೇ ಗೇಮ್ ಚೇಂಜರ್ ತೇಜಸ್ವಿ ಯಾದವ್. ತೇಜಸ್ವಿ ಯಾದವ್ ಹೇಳಿ ಕೇಳಿ ಮಾಜಿ DCM ಲಾಲೂ ಪ್ರಸಾದ್ ಯಾದವ್ ಅವರ ಮಗ. ವಿಶೇಷ ಅಂದರೆ 14% ಇರುವಂತಹ ಯಾದವ ಸಮಾಜಕ್ಕೆ ಈಗ ಏಕಮೇವ ದ್ವಿತೀಯ ನಾಯಕರಾಗಿ ಕಾಣುವಂಥದ್ದು ಲಾಲೂ ಪ್ರಸಾದ್ ಯಾದವ್. 17% ಇರುವಂತಹ ಮುಸಲ್ಮಾನರನ್ನೂ ಕೂಡ ಒಟ್ಟುಗೂಡಿಸಿಕೊಂಡು ಅವರು MY ಸೂತ್ರ ಅಂತ ಹೇಳ್ತಿದ್ದಾರೆ. ಮುಸ್ಲಿಂ ಪ್ಲಸ್ ಯಾದವ, ಇಲ್ಲಿ ಅಹಿಂದ ಹೇಗಿದೆಯೋ ಅಲ್ಲಿ MY ಸೂತ್ರ ಇರುವಂಥದ್ದು. ಅಲ್ಲಿಗೆ ಆ ಎರಡೂ ಸಮಾಜಗಳ ಮತಗಳನ್ನು ಒಟ್ಟಿಗೆ ಸೆಳೆಯುವಂಥದ್ದು RJD ಲೆಕ್ಕಾಚಾರ, ತೇಜಸ್ವಿ ಯಾದವ್ ಅವರ ಲೆಕ್ಕಾಚಾರ. ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀವಿ, ವಲಸೆ ಹೋಗದಂತೆ ನೋಡ್ಕೊಳ್ತೀವಿ, ಜಾತಿ ಜನಗಣತಿಯಂತಹ ವಿಷಯಗಳ ಬಗ್ಗೆ ಕೂಡ ಆಕ್ರಮಣಕಾರಿಯಾಗಿ ಒಂದು ನ್ಯಾಯಸಮ್ಮತವಾದಂತಹ ಒಂದು ಭರವಸೆಗಳನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಪ್ರತಿ ಮನೆಗೊಂದು ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಎನ್ನುವಂತಹ ವಿಶೇಷ ಭರವಸೆಯನ್ನು ಕೂಡ RJD ಕೊಟ್ಟಿದೆ. ರಾಘೋಪುರ್ ಕ್ಷೇತ್ರದಿಂದ ಇನ್ನೊಂದು ಸಲ ಸ್ಪರ್ಧೆ ಮಾಡ್ತಿರುವಂಥದ್ದು ತೇಜಸ್ವಿ ಯಾದವ್. 2020ರಲ್ಲಿ RJD 75 ಸ್ಥಾನಗಳನ್ನು ಪಡ್ಕೊಂಡಿತ್ತು, 23.11% ಮತಗಳನ್ನು ಗಳಿಸಿತ್ತು. 2015ರಲ್ಲಿ 80 ಸ್ಥಾನಗಳನ್ನು ಗಳಿಸಿತ್ತು. ನೋಡಿ, ಕಮ್ಮಿ ಏನಾಗಿಲ್ಲ 15ಕ್ಕೂ 2020ಕ್ಕೂ. ಈಗಲೂ ಕೂಡ ಈ ನಂಬರ್ 75ಇಂದ ಪ್ಲಸ್ ಆಗುತ್ತೆಯೇ ವಿನಃ ಮೈನಸ್ ಆಗೋದಿಲ್ಲ. ಇದನ್ನೇ ಬಹುಪಾಲು ರಾಜಕೀಯ ವಿಶ್ಲೇಷಕರು ಹೇಳ್ತಿರುವಂಥದ್ದು. ಈ ಸಲವೂ ಕೂಡ ಬಿಹಾರದಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದು ಅದು RJD. MY ಸೂತ್ರ ಇರಬಹುದು ಅಥವಾ ಕಾಂಗ್ರೆಸ್ನ ಪ್ರಣಾಳಿಕೆ, ಮೈತ್ರಿ, ಇವೆಲ್ಲವೂ ಕೂಡ ಮಹಾಮೈತ್ರಿಕೂಟಕ್ಕೆ 100ಕ್ಕೂ ಅಧಿಕ ಸ್ಥಾನಗಳು ಸಿಗಬಹುದು. ಆ ಲೆಕ್ಕಾಚಾರಕ್ಕೆ ಬಂದರೆ RJD 80+ ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ. ನಿತೀಶ್ ಕುಮಾರ್ ಅವರು ಸುಮಾರು 20 ವರ್ಷಗಳ ಕಾಲ ಏನು ರಾಜ್ಯಭಾರ ಮಾಡಿದ್ರು, ಬಹುದೊಡ್ಡ ಆಡಳಿತ ವಿರೋಧಿ ಅಲೆಯನ್ನು ಕಟ್ಟಿಕೊಂಡಿದ್ದಾರೆ. ಈ ವಿಷಯಕ್ಕೆ ಬಂದರೆ ಯುವ ಮತ್ತು ಕ್ರಿಯಾಶೀಲ ನಾಯಕ ಅನಿಸಿಕೊಂಡಿರುವಂತಹ ತೇಜಸ್ವಿ ಯಾದವ್ ಅವರ ಪರವಾಗಿ ಅತಿ ಹೆಚ್ಚು ಮತದಾರರು ಇರುವಂಥದ್ದು. ಇದೇ ಕಾರಣಕ್ಕೆ ನೋಡಿ, ಸಿ ವೋಟರ್ ಸಮೀಕ್ಷೆ ಮಾಡಿದಾಗ ಸುಮಾರು 43% ಜನ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹದ್ದನ್ನು ಬಯಸಿರುವಂಥದ್ದು. ಇದರ ಮಧ್ಯೆ ಎಡಪಕ್ಷಗಳ ಒಂದಷ್ಟು ದೌರ್ಬಲ್ಯಗಳು, ಒಂದಷ್ಟು ಸೀಟು ಹಂಚಿಕೆಯ ಲೆಕ್ಕಾಚಾರಗಳಲ್ಲಿ ಆದಂತಹ ಮನಸ್ತಾಪಗಳು, ಇವೆಲ್ಲವೂ ಕೂಡ RJDಗೂ ಮಹಾಗಠಬಂಧನ್ಗೂ ಕೂಡ ಸಮಸ್ಯೆ ಆಗ್ತಿರುವಂಥದ್ದೇ. ಇನ್ನು 4ನೇ ಗೇಮ್ ಚೇಂಜರ್ ಅದು ಪ್ರಶಾಂತ್ ಕಿಶೋರ್. ಯಾರು ಪ್ರಶಾಂತ್ ಕಿಶೋರ್? ಜಗನ್ಮೋಹನ್ ರೆಡ್ಡಿಯ ದಿಗ್ವಿಜಯಕ್ಕೆ ಕಾರಣವಾದವರು YSRCP, ಸ್ಟಾಲಿನ್ ಅವರ ದಿಗ್ವಿಜಯಕ್ಕೆ ಕಾರಣವಾದವರು DMK, TMC ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವರ ದಿಗ್ವಿಜಯಕ್ಕೆ ಕಾರಣರಾದವರು, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಿಯನ್ನಾಗಿ ಮಾಡಿದ BJPಯ ಗೇಮ್ ಚೇಂಜರ್ ಆಗಿದ್ದವರು. ಇದೇ ನಿತೀಶ್ ಕುಮಾರ್ ಅವರ ಬಹುದೊಡ್ಡ ಗೆಲುವಿಗೆ 2020ರಲ್ಲಿ ಜೊತೆ ನಿಂತಂಥವರು ಪ್ರಶಾಂತ್ ಕಿಶೋರ್. ಅಷ್ಟೇ ಅಲ್ಲ, ಆಮ್ ಆದ್ಮಿ ಪಾರ್ಟಿ ಬಹುದೊಡ್ಡ ಗೆಲುವು ಸಾಧಿಸಲಿಕ್ಕೆ ಕಾರಣವಾದವರು ಇದೇ ಪ್ರಶಾಂತ್ ಕಿಶೋರ್. ಅಂತಹ ಪ್ರಶಾಂತ್ ಕಿಶೋರ್ ಈ ಸಲ ಜನ್ಸೂರಜ್ ಪಕ್ಷವನ್ನು ಕಟ್ಟಿದ್ದಾರೆ. ಹೇಳಿ ಕೇಳಿ ಬ್ರಾಹ್ಮಣ ಸಮಾಜಕ್ಕೆ ಸೇರಿದಂತಹ ಪ್ರಶಾಂತ್ ಕಿಶೋರ್ 243 ಕ್ಷೇತ್ರಗಳಿಗೂ ಕೂಡ ಪಾದಯಾತ್ರೆ ಮಾಡಿದ್ದಾರೆ. ಬಿಹಾರದಲ್ಲಿ ಯುವ ಜನತೆಯನ್ನು ಸೆಳೀತಿದ್ದಾರೆ. ಅವ್ರು ಹೇಳ್ತಿರೋ ಮಾತೊಂದೇ, ನೀವು NDAಯನ್ನು ಗೆಲ್ಲಿಸಿದ್ರೆ ಗುಜರಾತ್ನ ಗೆಲ್ಲಿಸ್ದಂಗೆ, ಅದೇ ನೀವು ನಮ್ಮನ್ನು ಗೆಲ್ಲಿಸಿದ್ರೆ ಬಿಹಾರವನ್ನು ಗೆಲ್ಲಿಸ್ದಂಗೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಜನ್ಸೂರಜ್ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನುವಂತಹ ಬಹುದೊಡ್ಡ ಮೆಸೇಜನ್ನು ಕೊಡ್ತಿದ್ದಾರೆ. ಬಹುಪಾಲು ಕಡೆ ಅವರಿಗೆ ಜನಬೆಂಬಲ ಹೆಚ್ಚಿಗೆ ಸಿಗ್ತಿರುವಂಥದ್ದು. ಸುಮಾರು, ಯಾಕಂದರೆ BJP ಆಂತರಿಕ ಸರ್ವೆ ಪ್ರಕಾರ 10ರಿಂದ 12% ವೋಟ್ ಶೇರ್ ತಗೋಬಹುದು, 7ರಿಂದ 10 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರಗಳೇನಿದೆ, ಇದು NDAಗೆ ಲಾಸ್ ಆಗುತ್ತೆ ವಿನಃ ಮಹಾಗಠಬಂಧನ್ಗೆ ದೊಡ್ಡ ಲಾಸ್ ಆಗೋದಿಲ್ಲ. ಆದಾಗ್ಯೂ
ಪ್ರಶಾಂತ್ ಕಿಶೋರ್ ಅವರು ಬಿಜೆಪಿಯ ಬಿ ಟೀಮ್ ಇದ್ದಿರಬಹುದಾ ಅನ್ನುವಂತಹ ಅನುಮಾನ ಕೂಡ ದಟ್ಟವಾಗಿ ಕಾಡ್ತಿರುವಂಥದ್ದು. ಇನ್ನು 6ನೇ ಗೇಮ್ ಚೇಂಜರ್ ಚಿರಾಗ್ ಪಾಸ್ವಾನ್. ಪ್ರಧಾನಿ ಮೋದಿಯವರು ರಾಮ ಆದರೆ ನಾನೇ ಹನುಮ ಅಂತ ಹೇಳ್ಕೊಳ್ಳುವಂತಹ ನಾಯಕ, ಯುವ ನಾಯಕ, ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ. ದಲಿತ ಗ್ರಾಮೀಣ ಮತಗಳನ್ನು ಸೆಳೆಯುವಂತಹ ಒಂದು ಶಕ್ತಿ ಇರುವಂತಹ, ಅದು NDAಗೆ ಪುಲ್ ಮಾಡುವಂತಹ ವ್ಯಕ್ತಿ. ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ರೀತಿಯಲ್ಲೇ ಒಂದು ಶಕ್ತಿಯಾಗಿ ಯುವ ಪಡೆಯನ್ನು ಕಟ್ಟಿಕೊಂಡಿರುವಂತಹ ನಾಯಕ. ಪೂರ್ವ ಬಿಹಾರದಲ್ಲಿ ಬಲಿಷ್ಠವಾಗಿರುವಂತಹ ಪಕ್ಷ LJP. ಆದಾಗ್ಯೂ 2020ರಲ್ಲಿ ಕೇವಲ 5.66 ವೋಟ್ ಶೇರ್ ಪಡ್ಕೊಳ್ಳುವ ಮೂಲಕ ಒಂದೇ ಒಂದು ಸ್ಥಾನ ಗೆದ್ದಿತ್ತು. ಬಿಹಾರ ಚುನಾವಣೆಗಳ ಮೇಲೆ ಪರಿಣಾಮ ಕೂಡ ಬಿದ್ದಿತ್ತು. ಇದೇ ಕಾರಣಕ್ಕೋಸ್ಕರ ಚಿರಾಗ್ ಅವರ ದಲಿತ ಮತಗಳು NDAಗೆ ನಿರ್ಣಾಯಕವಾಗಲಿವೆ. ಅಷ್ಟೇ ಅಲ್ಲ, ಈ ಬಾರಿ 5ರಿಂದ 10 ಸ್ಥಾನಗಳನ್ನು ಗೆಲ್ಲುವಂತಹ ಲೆಕ್ಕಾಚಾರಗಳನ್ನು ಕೂಡ ಅವರು ಹಾಕಿಕೊಂಡಿರುವಂಥದ್ದು. ಚಿರಾಗ್ ಪಾಸ್ವಾನ್ ಎಷ್ಟು ಗಟ್ಟಿಯಾಗಿ ನಿಂತರೆ ಅಷ್ಟು ದೊಡ್ಡ ಲಾಭ NDAಗೆ ಸಿಗುತ್ತೆ. ನಿತೀಶ್ ಕುಮಾರ್ ಅವರ ಆಡಳಿತ ವಿರೋಧಿ ಅಲೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಚಿರಾಗ್ ಪಾಸ್ವಾನ್ ನಂತಹ ಕನಿಷ್ಠ 5 ನಾಯಕರ ಅಗತ್ಯ ಕೂಡ NDAಗೆ ಇದೆ. ಯಾಕಂದರೆ ಒಂದು ಹಂತಕ್ಕೆ 45-50 ಸೀಟ್ ನನಗೂ ಬೇಕು ಅಂತ ಕೇಳಿದ್ದಂತಹ ಚಿರಾಗ್ ಪಾಸ್ವಾನ್ ಅವರು ಕೊನೆ ಹಂತದಲ್ಲಿ ಚರ್ಚೆಯಾಗಿದ್ದು ಮತ್ತು ರಾಜಕೀಯವಾಗಿ ವಿಶ್ಲೇಷಣೆಯಾಗಿದ್ದು, ಜನಸೂರಜ್ ಪಕ್ಷದ ಜೊತೆಯಲ್ಲಿ ಚಿರಾಗ್ ಪಾಸ್ವಾನ್ ಹೋಗಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ಚರ್ಚೆ ಮಾಡಲಾಗಿತ್ತು. ಆದರೆ ಕೊನೆಗೆ ಇಲ್ಲ, ನಾನು NDAದಲ್ಲೇ ಇರ್ತೀನಿ, ನಾನು ಹನುಮ ಅನ್ನೋ ಮಾತನ್ನು ಹೇಳಿದರು. ಇನ್ನು ಬಹುಮುಖ್ಯವಾದ ವ್ಯಕ್ತಿ ಮತ್ತು 7ನೇ ಗೇಮ್ ಚೇಂಜರ್, ನೋ ಡೌಟ್, ಅದು ಅಸಾದುದ್ದೀನ್ ಓವೈಸಿ, MIM ಪಕ್ಷದ ಮುಖ್ಯಸ್ಥ. ಯಾಕಂದರೆ ನಿಮಗೆ ಸೀಮಾಂಚಲ್ ನ್ಯಾಯ ಯಾತ್ರೆ ಮಾಡೋ ಮೂಲಕ ಅಭಿವೃದ್ಧಿ ಮತ್ತು ನ್ಯಾಯದ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವ ಮೂಲಕ, ಯಾಕಂದರೆ ಸುಮಾರು 2.5 ಕೋಟಿ ಮುಸಲ್ಮಾನರಿದ್ದಾರೆ, 14.28% ಮುಸಲ್ಮಾನರಿದ್ದಾರೆ. ಯಾಕಂದರೆ MIM ಕೂಡ ಸುಮಾರು 20 ಕ್ಷೇತ್ರಗಳಲ್ಲಿ 2020ರಲ್ಲಿ ಸ್ಪರ್ಧೆ ಮಾಡಿತ್ತು. 4 ಶಾಸಕರು ಗೆದ್ದಿದ್ರು. ಅನಂತರ ಅವರು RJD ಸೇರಿದ್ರು. ಬಿಹಾರ ಚುನಾವಣೆಗಳ ಮೇಲೆ ಓವೈಸಿ ಪ್ರಭಾವ ಹೇಗಿರುತ್ತೆ ಅಂದರೆ ಕನಿಷ್ಠ 4 ಅಥವಾ 6 ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆ ಈ ಸಲ ಕೂಡ MIM ಪಕ್ಷಕ್ಕೆ ಇದೆ. ಯಾಕಂದರೆ ಒಂದು ವೇಳೆ ಮೈತ್ರಿಕೂಟಗಳು ವಿಫಲವಾದರೆ 20ರಿಂದ 25 ಸ್ಥಾನಗಳಲ್ಲಿ ಸ್ವತಂತ್ರವಾಗಿ ಯಾರೂ ಕೂಡ ಅವರನ್ನು ಕರ್ಕೊಂಡ್ಲಿಲ್ಲ. ಮಹಾಗಠಬಂಧನದಲ್ಲಿ ಅವರು ಸೇರುವ ಆಸೆ ಇರಾದೆ ಹೊಂದಿದ್ರು ಏನೋ. ಆದರೆ ಅಸಾದುದ್ದೀನ್ ಓವೈಸಿ ಅವರ ಬಗ್ಗೆ ಒಂದು ಆರೋಪ ಇರುವಂಥದ್ದು, ಅದು BJPಯ ಬಿ ಟೀಮ್ ಅಂತ. ಆದರೆ ಮುಸ್ಲಿಂ ಮತ್ತು ಯಾದವ ಮತಗಳನ್ನು ನೆಚ್ಚಿಕೊಂಡಿರುವಂತಹ RJD ಮತ್ತು ಕಾಂಗ್ರೆಸ್ ಮಹಾಗಠಬಂಧನ್ ಕೂಟಕ್ಕೆ ಅಸಾದುದ್ದೀನ್ ಓವೈಸಿ ಅವರು ದೊಡ್ಡ ಆತಂಕವಾಗಿ ಕಾಣ್ತಾರೆ. ಯಾಕಂದರೆ ಸಿಂಹಾಚಲ ಪ್ರಾಂತ್ಯದಲ್ಲಿರುವಂತಹ ಬಹುಪಾಲು 4 ಜಿಲ್ಲೆಗಳಲ್ಲಿ MIM ಮತಗಳನ್ನು ಕಸಿಬಹುದು, ಅದು ಮಹಾಗಠಬಂಧನ್ದು. ಈಗಲೂ ಕೂಡ 5ರಿಂದ 8% ವೋಟ್ ಶೇರನ್ನು ಪಡೆಯಬಹುದು, 3 ಅಥವಾ 5 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಈಗ ರಾಜಕೀಯ ವಿಶ್ಲೇಷಕರು ಮಾಡ್ತಿರುವಂಥದ್ದು. ಇದೆಲ್ಲದರ ಮಧ್ಯೆ ಜಿತನ್ ರಾಮ್ ಮಾಂಜಿ ಕೂಡ ಇಲ್ಲಿ ನಿರ್ಣಾಯಕರು. ಮಹಾದಲಿತ ಆಗಿ ಎಷ್ಟು ಸಾಧ್ಯವೋ ಅಷ್ಟು ಮತಗಳನ್ನು NDAಗೆ ಕೊಡಿಸಬಲ್ಲಂತಹ ಶಕ್ತಿ ಅವರಿಗಿದೆ. ಅವರಲ್ಲದೆ ಮುಖೇಶ್ ಸಾಹ್ನಿ ಕೂಡ, ಉಪೇಂದ್ರ ಕುಶ್ವಾ ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ. ಆದರೆ ಫೈನಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂದರೆ ಈ ಸಲ NDAಗೆ ಸ್ವಲ್ಪ ಮಟ್ಟಿಗಿನ ಹೆಚ್ಚಿನ ಸವಾಲುಗಳೇ ಇದ್ದಾವೆ. ಮಹಾಗಠಬಂಧನ್ ಗೆದ್ದೇ ಬೀಗುತ್ತೆ ಅಂತಲ್ಲ, ಅವರಿಗೆ ಪ್ಲಸ್ ಆದರೆ, 1 ಪ್ಲಸ್ ಆದರೂ ಅದು ಗೆಲುವು. ಆದರೆ ಇವರಿಗೆ 1 ಮೈನಸ್ ಆದರೆ ಅದು ಸೋಲು. ಈ ಸಲ 10ರಿಂದ 12% ವೋಟ್ ಶೇರ್ ಒಬ್ಬ ಜನಸುರಾಜ್ ಪಾರ್ಟಿಗೆ, ಪ್ರಶಾಂತ್ ಕಿಶೋರ್ಗೆ ಸಿಗುತ್ತೆ ಅನ್ನೋದಾದರೆ, ಪ್ರತಿ ಚುನಾವಣೆಯಲ್ಲಿ 3% ವೋಟ್ ಶೇರ್ನ ಅಂತರದಲ್ಲಿ NDA ಗೆಲ್ತಿದೆ ಅನ್ನೋದಾದರೆ ಈ ಸಲ NDAಗೆ ಹೆಚ್ಚಿನ ನಷ್ಟ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಏನಾಗಬಹುದು ರಿಸಲ್ಟ್? ಕಮೆಂಟ್ ಮಾಡಿ.